ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಓಂ ಲೋಕಾಧ್ಯಕ್ಷಾಯ ನಮಃ ವೀರವದ್ಧಾತು ಗೋಮದ್ಯೂಜಂ ಪಾತ ಸ್ವಸ್ತಿಭಿಃ ಸದಾ ನಃ ಆತೆ ಮಹ ಇಂದ್ರೋತ್ಯುಗ್ರಸಮನ್ಯವೋ ಯತ್ಸಮರಂತ ಸೇನಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 397ನೇಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 138ನೇಯ ನಾಮ ಲೋಕಾಧ್ಯಕ್ಷ ಅನ್ನೋದು, ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ, ಇವೆರಡರ ಶ್ರವಣವನ್ನ ಈ ನರಕ ಚತುರ್ದಶಿ ಮತ್ತು ದೀಪಾವಳಿ ಅಮಾವಾಸ್ಯೆಯ ಈ ಒಂದು ದಿನ ನಾವೆಲ್ಲರೂ ಕೂಡ ಶ್ರವಣ ಮಾಡಬೇಕಾಗಿದೆ. ಈ ಲೋಕಾಧ್ಯಕ್ಷ ಎಂಬ ನಾಮ ಮತ್ತು ಬೃಹತಿ ಮಂತ್ರದ ಶ್ರವಣ, ಅದರ ಶ್ರವಣದೊಂದಿಗೆನೆ ನಾವು ಎಲ್ಲರೂ ಕೂಡ ಪರಸ್ಪರ ಈ ಹಬ್ಬದ ಶುಭಾಶಯಗಳನ್ನು ಹೇಳಿಕೊಳ್ತಾ ಹಂಚಿಕೊಳ್ತಾ ಈ ನಾಮದ ಶ್ರವಣಕ್ಕೆ ತೊಡಗೋಣ. ಮೊದಲು ಲೋಕಾಧ್ಯಕ್ಷ ಎಂಬ ನಾಮಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನೋಡೋಣ. ಈ ಎಲ್ಲ ಜಗತ್ತೇನಿವೆ 14 ಲೋಕಗಳು, ಈ ಎಲ್ಲ ಲೋಕಗಳ ಮೇಲೆ ಈ ಭಗವಂತನ ಕಣ್ಣು ಹೊಂದಿದೆ. ಜಗತ್ತಿನ ಆಗು ಹೋಗುಗಳನ್ನೆಲ್ಲವನ್ನೂ ಕೂಡ ಅವನು ನೋಡ್ತಾ ಇದ್ದಾನೆ. ಅದಲ್ಲದೆ ಲೋಕ ಅಂದ್ರೆ ಜ್ಞಾನಿಗಳಾದಂಥ ಮಂತ್ರದೃಷ್ಟಾರರಾದಂತಹ ಋಷಿಗಳು, ದೇವತೆಗಳು ಮೊದಲಾದವರ ವರ್ಗ. ಅವರ ಕಡೆಗೂ ಕೂಡ ತನ್ನ ಕೃಪಾ ಕಟಾಕ್ಷವನ್ನು ಬೀರ್ತಾ ಇರುವವನು, ಅವರನ್ನು ಗಮನಿಸ್ತಾ ಇರುವವನು, ಅವರ ಸಾಧನೆಯ ಹಾದಿಯನ್ನ ನಿಷ್ಕಂಟಕವನ್ನಾಗಿ ಮಾಡ್ತಾ ಇರುವವನು. ಹೀಗೆ ಜಗತ್ತಿನೆಡೆ ಕೃಪಾ ಕಟಾಕ್ಷವನ್ನು ಬೀರ್ತಾ ಇರುವವನು ಮತ್ತು ಜಗತ್ತಿನ ಸರ್ವೇಕ್ಷಣವನ್ನ ಮಾಡ್ತಾ ಇರುವವನು, ಅದರ ಆಗು ಹೋಗುಗಳು ಎಲ್ಲದಕ್ಕೂ ಕೂಡ ತಾನು ಕಾರಣೀಭೂತನಾಗಿದ್ದವನು ಅನ್ನುವುದು ಅದರ ಮುಖ್ಯವಾದಂಥ ಅರ್ಥ. ಇನ್ನ ಈ ಮಂತ್ರಕ್ಕೆ, ಈ ಬೃಹತಿ ಮಂತ್ರಕ್ಕೆ ಮತ್ತೆ ಮೂಲಭೂತವಾದಂತಹ ವೇದ ಮಂತ್ರಕ್ಕೆ ಏನು ಅರ್ಥವನ್ನ ಈ ಎಲ್ಲ ಜ್ಞಾನಿಗಳು ವರ್ಣನೆ ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ ಸಾಯಣಾಚಾರ್ಯ ಹೇಳಿದಂತಹ ಅರ್ಥವನ್ನ ಗಮನಿಸೋಣ. ಮೂಲ ಋಗ್ವೇದದ 7ನೇಯ ಮಂಡಲದ 23ನೇ ಸೂಕ್ತದ ಒಂದು ಮಂತ್ರಭಾಗ ಮತ್ತೆ 25ನೇ ಸೂಕ್ತದ ಒಂದು ಮಂತ್ರಭಾಗ, ಇವೆರಡನ್ನು ಸಂಕಲಿಸಿ ಈ ಬೃಹತಿ ಮಂತ್ರವನ್ನ ಹೆಣೆದಿದ್ದಾರೆ. 7ನೇ ಮಂಡಲದ 23ನೇ ಸೂಕ್ತದ 6ನೇ ಮಂತ್ರ, ಏವೇದಿಂದ್ರ ವೃಷಣಂ ವಜ್ರವಾಹುಂ ವಸಿಷ್ಠಾಸೋ ಅಭ್ಯರ್ಥ್ಯಂತರ್ಕೈಹೇ ಸನಸ್ತುತೋ ವೀರವದ್ಧಾತು ಗೋಮದ್ಯೂಜಂ ಪಾತ ಸ್ವಸ್ತಿಭಿಃ ಸದಾನಃ ಅಂತ. ಮುಂದೆ 25ನೇ ಸೂಕ್ತದಲ್ಲಿ ಮುಂದಿನ ಮಂತ್ರ, ಆತೆ ಮಹ ಇಂದ್ರೋತ್ಯುಗ್ರ ಸಮನ್ಯವೋ ಯತ್ ಸಮರಂತ ಸೇನಾಹ ಅಂತ. ಅದರಲ್ಲಿ ಆ ಮುಂದಿನ ಭಾಗವನ್ನು ಬಿಟ್ಟು ಆತೆ ಮಹ ಇಂದ್ರೋತ್ಯುಗ್ರ ಸಮನ್ಯವೋ ಯತ್ ಸಮರಂತ ಸೇನಾಹ ಅನ್ನೋದನ್ನು ಮಾತ್ರ ಈ ಮಂತ್ರಕ್ಕೆ ಇಟ್ಕೊಂಡಿದ್ದಾರೆ. ಸನಸ್ತುತಃ ಅನ್ನುವವರಿಗೆ ಈ ಹಿಂದಿನ ಮಂತ್ರದಲ್ಲಿ, ಕವಿ ಎನ್ನುವ ನಾಮಕ್ಕೆ ಸಂಬಂಧಪಟ್ಟ ಮಂತ್ರದಲ್ಲಿ ನಾವು ನೋಡಿದ್ವಿ. ಅದಾದ ಬಳಿಕ ವೀರವದ್ಧಾತು ಗೋಮದ್ಯೂಜಂ ಪಾತ ಸ್ವಸ್ತಿಭಿಃ ಸದಾನಃ ಅಂತನ್ನೋದಕ್ಕೆ ಈ ಮುಂದಿನಂತೆ ಅರ್ಥ ಆಗ್ತದೆ. ವೀರವತ್ ಅಂದ್ರೆ ವೀರನಾದಂತಹ ಪುತ್ರ ನನಗೆ ದೊರೆಯುವಂತಾಗಲಿ, ಗೋಮತ್ ಗೋ ಸಂಪತ್ತಿನಿಂದ ಕೂಡಿದಂತ ಒಂದು ವೈಭವ ನನಗೆ ಈ ಭಗವಂತನಿಂದ ಸಿಗಲಿ,
ಧಾತು ಅವನಿಂದ ನನಗೆ ಸಿಗಲಿ ಅಂತ ಅದರ ತಾತ್ಪರ್ಯ. ಯೂಯಂ ಪಾದ ಸ್ವಸ್ತಿಭಿ ಸದಾನಃ, ನೀವೆಲ್ಲರೂ ಕೂಡ ಎಲ್ಲ ದೇವತೆಗಳು ನಮ್ಮನ್ನ ಯಾವಾಗಲೂ ರಕ್ಷಿಸಬೇಕು ಅಂತನ್ನುವುದು ಅದರ ತಾತ್ಪರ್ಯ. ಇದು ಸಾಯಣಾಚಾರ್ಯರು ಹೇಳಿದಂತಹ ಅರ್ಥ ಆಯಿತು. ಮುಂದೆ ಇದೇ ಮಂತ್ರಕ್ಕೆ, ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಸಹ ಸ್ತುತಃ, ನಮ್ಮಂದೆ ಸ್ತುತಿಸಲ್ಪಟ್ಟಂತಹ ಭಗವಂತ, ವೀರವತ್ ಗೋಮತ್ ಉಪಲಕ್ಷಣಂ, ಮಗ ಸಂಪತ್ತು, ಶಿಷ್ಯ ಸಂಪತ್ತು ಇತ್ಯಾದಿ ಎಲ್ಲವೂ ನಮಗೆ ಸಿಗಬೇಕು. ಸರ್ವಭೋಗ್ಯ ಸ್ಥಾನಂ, ಸರ್ವಭೋಗ್ಯವತ್ ಸ್ಥಾನಂ ಲೋಕಂ, ಎಲ್ಲಾ ಭೋಗಗಳು ಎಲ್ಲಿ ನಮಗೆ ಸಿಗ್ತಾವೋ ಅಂತಹ ಲೋಕವನ್ನ, ವೈಕುಂಠಾದಿ ಲೋಕವನ್ನು ನಮ್ಗೆ ಅವನು ಕೊಡಲಿ. ಧಾತು ದಧಾತು. ಮತ್ತೆ ಯೂಯಂ ಪಾತ ಸ್ವಸ್ತಿಭಿ, ಆ ಲೋಕಗಳಲ್ಲಿ ನಮಗೆ ಎಲ್ಲ ಥರದ ಮಂಗಳಗಳನ್ನು ಕೊಟ್ಟು ನೀವು ನಮ್ಮನ್ನು ಕಾಪಾಡಬೇಕು. ಪಾತ ಅಂದ್ರೆ ಪಾಹಿ ಅಂತ ಅರ್ಥ. ಸಮೀಚೀನವಾದ ಲೋಕಗಳಲ್ಲಿ ನಮ್ಮನ್ನು ಇಟ್ಟು ಶುಭಗಳನ್ನು ಕೊಟ್ಟು ನೀನು ನಮ್ಮನ್ನು ಕಾಪಾಡುವುದರಿಂದ ನೀನೇ ಲೋಕಾಧ್ಯಕ್ಷ. ಅಂಥ ಲೋಕಗಳಿಗೆ ನಮ್ಮನ್ನು ಒಯ್ದು ನಮ್ಮನ್ನು ಸುಖದಲ್ಲಿ ಇಡುವುದರಿಂದ ಲೋಕಾಧ್ಯಕ್ಷ ನೀನು ಅಂತ ತಾತ್ಪರ್ಯ. ಉಗ್ರ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಸಮನ್ಯವಃ ಸಕ್ರೋಧಾಹ, ಈ ಶತ್ರುಗಳ ಸೈನ್ಯಗಳು ಕೋಪದಿಂದ ನಮ್ಮ ಬಳಿಗೆ ಬಂದಾಗ, ಶತ್ರುಣಾಂ ಪತನಾಹ, ಅವು ನಮ್ಮ ಬಳಿಗೆ ಬಂದಾಗ, ಯೋದ್ಧುಂ ಸಮರಂತ ಸಂಗತಾಹ ಭುವನ್, ಆಗ ಊತಿ ಅಂದರೆ ರಕ್ಷಣೆಗಾಗಿ ನಿನಗೆ ಮಹಾಸಂಭ್ರಮ, ತನ್ನ ಭಕ್ತರಾದಂಥ ಭಾಗವತರನ್ನ ಹಿಂಸಿಸಲಿಕ್ಕಾಗಿ ಬರುವಂತಹ ದೈತ್ಯರನ್ನ ಹೊಡೆದಟ್ಲಿಕ್ಕೆ ನಿನಗೊಂದು ಮಹಾಸಂಭ್ರಮ, ಅಂತ ಸಂಭ್ರಮದಿಂದ ನೀನು ಬರ್ತೀಯ ಅಂತ ಅರ್ಥ. ಲೋಕಾಧ್ಯಕ್ಷ ಅಂದ್ರೆ ಎಲ್ಲ ಲೋಕಗಳಿಗೂ ಅಧ್ಯಕ್ಷ ಅಂತ ಅರ್ಥ. ಇದಿಷ್ಟು ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥ ಆಯಿತು. ಮುಂದೆ ಮೂಲ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದು ನೋಡೋಣ. ವೀರವತ್ ಅಂದ್ರೆ ಶ್ರೇಷ್ಠ ಮಕ್ಕಳು ಉಳ್ಳಂತಹ ಸಂಪತ್ತು ಅನ್ನೋ ಅರ್ಥವನ್ನು ಅವರು ಹೇಳ್ತಾರೆ. ಗೋಮತ್, ಗೋವುಗಳಿಂದ ಕೂಡಿದಂತಹ ಅಥವಾ ಜ್ಞಾನದಿಂದ ಕೂಡಿದಂತಹ ಸಂಪತ್ತು, ಅದನ್ನು ಕೊಡಬೇಕು ಅಂತ ಅರ್ಥ. ಮುಂದೆ ಉಗ್ರ ಅಂದ್ರೆ ದುಷ್ಟರಿಗೆ ಕ್ರೂರ, ಸೇನಾಹ ಅಂದ್ರೆ ಶತ್ರುಗಳ ಸೈನ್ಯಗಳು, ಅವು ಕೋಪದಿಂದ ನಮ್ಮ ಬಳಿಗೆ ಬಂದಾಗ ನೀನು ಲಘು ಬಗೆಯಿಂದ ಧಾವಿಸಿ ಆ ಶತ್ರುಗಳನ್ನು ಹೊಡೆದಟ್ಟುತ್ತಿ ಅಂತ ಅದರ ಅರ್ಥ. ಲೋಕಾಧ್ಯಕ್ಷ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಬೇರೆನೇ ಇದೆ. ದ್ರಬಾಹುಂ ವಸಿಷ್ಠಾಸೋ ಅಭ್ಯರ್ಥ್ಯಂತ್ಯರ್ಕೈ ಸನಸ್ತುತೋ ವೀರವದ್ಧಾತು ಗೋಮದ್ ಯೂಜಂಪಾತ ಸ್ವಸ್ತಿ ಸದಾನಃ ಆತೇಮ ಅಂತ ಮಂತ್ರ ಇದೆ. ಅದರ ಅರ್ಥವನ್ನ ನಾವು ಸ್ವಲ್ಪ ಈಗ ನೋಡ್ತಾ ಇದ್ದೇವೆ. ವಜ್ರಬಾಹುಂ ವಸಿಷ್ಠಾಸೋ ಅಭ್ಯರ್ಥ್ಯಂತರ್ಕೈ, ಅವೆಲ್ಲ ಕೆಲವು ಈಗಾಗಲೇ ನಮ್ಮ ಪರಿವೀಕ್ಷಣೆಗೆ ಬಂದಿವೆ. ಆ ಲೋಕಾಧ್ಯಕ್ಷ ಅಂದ್ರೆ ಲೋಕರು ಅಂದ್ರೆ ಜ್ಞಾನಿಗಳು, ಮಂತ್ರದ್ರಷ್ಟಾರರಾದಂತಹ ವಸಿಷ್ಠಾದಿಗಳು, ಅವರಿಗೆ ಎಲ್ಲ ರೀತಿಯಾದ ಅಪೇಕ್ಷೆಗಳನ್ನು ಕೊಡುವಂತವನು ನೀನೇ. ಆದ್ರಿಂದ ಅವರ ಅಧ್ಯಕ್ಷ ನೀನು ಅಂತ ಅರ್ಥವನ್ನ ಭಗವಂತಾಚಾರ್ಯರು ವರ್ಣನೆ ಮಾಡ್ತಾರೆ. ಇದಿಷ್ಟು ಭಗವಂತಾಚಾರ್ಯರು ಮತ್ತೆ ಸಾಯಣಾಚಾರ್ಯರು ಹಾಗೆ ರಘುನಾಥ ತೀರ್ಥರು ಇವರೆಲ್ಲ ಮಾಡಿದಂತಹ ಅರ್ಥಗಳಾದವು. ಈ ಮಂತ್ರಕ್ಕೆ ನನಗೆ ತೋಚಿದಂತಹ ಅರ್ಥವನ್ನು ಕೂಡ ಈ ಮುಂದಿನಂತೆ ಹೇಳ್ತೇನೆ. ಗೋಮತ್ ಅಂದ್ರೆ ನನ್ನದೊಂದು ಬೇರೆ ಅರ್ಥ ಇದೆ. ಇಂದ್ರಿಯಗಳಿಂದ ಕೂಡಿದ್ದು ಅಂತ ಅರ್ಥ. ಗೋ ಅಂದ್ರೆ ಇಂದ್ರಿಯ, ಇಂದ್ರಿಯವತ್ ಅಂತ ಅರ್ಥ. ಅದರ ಅರ್ಥ ಲೋಕಾಧ್ಯಕ್ಷಂ ಪರಂ ಬ್ರಹ್ಮ. ಈ ಪರಮಾತ್ಮ ಏನಿದ್ದಾನೆ ಅವನೇ ಲೋಕಾಧ್ಯಕ್ಷ. ಅವನು ಗೋಮತ್. ಲೋಕಾಧ್ಯಕ್ಷ ಎಂಬ ನಾಮದ ವ್ಯಾಖ್ಯಾನವನ್ನು ಗೋಮತ್ ಎಂಬ ಶಬ್ದ ಮಾಡಿದೆ. ಲೋಕಾಧ್ಯಕ್ಷ ಎಂಬ ಶಬ್ದಕ್ಕೂ ಗೋಮತ್ ಎಂಬ ಶಬ್ದಕ್ಕೂ ಒಂದೇ ಅರ್ಥ. ಅದನ್ನು ನಾನು ಈ ಮುಂದೆ ಹೇಳ್ತೇನೆ. ವೀರವತ್
ಅಂದ್ರೆ ಮಹಾವೀರ ಇವ, ಮಹಾವೀರನಂತೆ, ನಿನ್ನ ಮಹಾಪರಾಕ್ರಮವನ್ನು ಪ್ರದರ್ಶನ ಮಾಡಿ ಅಂತ ಅರ್ಥ. ಅಸ್ಮಾನ್ ಧಾತು, ಅಸ್ಮಾನ್ ಅಥವಾ ಈ ಜಗತ್ತಿನಲ್ಲಿ ಯಾರನ್ನಾದ್ರೂ ಕೂಡ. ಧಾತು ಅಂದ್ರೆ ದಧಾತು, ಪೋಷಯತು, ಪೋಷಿಸಲಿ. ಇದಿಷ್ಟು ಕೂಡ ನನ್ನದೇ ಅರ್ಥ. ಗೋಮತ ಮತ್ತೆ ವೀರವತ ಇದೆಲ್ಲ ಶಬ್ದಕ್ಕೆ ಹಿಂದಿನ ಅರ್ಥಗಳನ್ನು ಬಿಟ್ಟು ಬೇರೆ ಅರ್ಥವನ್ನು ನಾನು ಮಾಡ್ಕೊಂಡಿದ್ದೇನೆ. ಅದರ ವಿಷ್ಣು ಸಹಸ್ರನಾಮ ಸ್ತೋತ್ರದ ಆ ನಾಮ ಮತ್ತು ಬೃಹತಿ ಸಂಬಂಧವನ್ನು ಮುಂದೆ ನಾನು ಹೇಳುವಾಗ ಎಲ್ಲ ಸ್ಪಷ್ಟ ಆಗ್ತದೆ. ಯೂಯಂ ದೇವಾಹ, ನೀವೆಲ್ಲ ದೇವತೆಗಳು ಕೂಡ, ಭಗವಂತ ಮತ್ತು ಭಗವಂತನ ಪರಿವಾರಭೂತರಾದಂತಹ ಎಲ್ಲ ದೇವತೆಗಳು. ಸ್ವಸ್ತಿಭಿಹಿ ಮಂಗಲೈಹಿ, ಎಲ್ಲಾ ಥರದ ಮಂಗಲಗಳಿಂದ ನಹ ನಮ್ಮನ್ನು ಸದಾ ಯಾವಾಗಲೂ ಪಾಲಯತ ಪಾಲಿಸಿರಿ. ಹೇ ಉಗ್ರ, ಉಗ್ರ ಅಂದ್ರೆ ಉಚ್ಚೈಹಿ ರಕ್ಷತಿ, ನಮ್ಮನ್ನ ಎಲ್ಲ ರೀತಿಯಿಂದಲೂ ಪೂರ್ಣ ಪ್ರಮಾಣದಿಂದ ರಕ್ಷಿಸುವಂತಹ ಭಗವಂತ. ಅಂಥ ಭಗವಂತನೇ ಯದಾ, ಯತ್ ಅಂದ್ರೆ ಯದಾ ಅಂತ ಅರ್ಥ, ಯಾವಾಗ. ಸಮನ್ಯವಃ, ಇಲ್ಲಿ ಕ್ರೋಧದಿಂದ ಕೂಡಿದವರು ಅನ್ನೋ ಅರ್ಥವನ್ನು ನಾನು ಇಟ್ಕೊಂಡಿಲ್ಲ, ಹೊರತು ಯಜ್ಞವನ್ನು ಮಾಡುವಂಥವರು ಅನ್ನೋ ಅರ್ಥವನ್ನು ಇಟ್ಕೊಂಡಿದ್ದೀನಿ. ಮನ್ನು ಎಂಬ ಶಬ್ದಕ್ಕೆ ಯಜ್ಞ ಅಂತನೂ ಅರ್ಥ ಇದೆ. ಸೇನಾಹ ಅಂದ್ರೆ ಸಸ್ವಾಮಿಕಾಹ, ಇನ ಅಂದ್ರೆ ಸ್ವಾಮಿಯಾದ ಭಗವಂತ, ಅವನಿಂದ ಕೂಡಿದವರೇ ಸೇನರು, ಅಂದ್ರೆ ದೈವ ಭಕ್ತರಾದಂತಹ ಸಾಧಕರು. ಇದು ಸಮನ್ಯು ಎಂಬ ಶಬ್ದಕ್ಕೆ, ಸೇನೆ ಎಂಬ ಶಬ್ದಕ್ಕೆ ನನ್ನ ಅರ್ಥ. ಸಮರಂತ, ಅಂತಹ ಭಕ್ತರು ನಿನ್ನ ಬಳಿಗೆ ಬಂದಾಗ, ರಕ್ಷಣೆಗಾಗಿ ನಿನ್ನನ್ನ ಮೊರೆ ಹೊಕ್ಕಾಗ, ತತ್ ತದಾ ಆವಾಗ, ಊತೀಹಿ ಅವರ ರಕ್ಷಣೆಗಾಗಿ, ತೇ ನಿನಗೆ ಮಹಃ ಉತ್ಸವ ಸಂಭ್ರಮ ಲಘು ಬಗೆ, ಆ ಅಸ್ತಿ ಸಮ್ಯಕ್ ವರ್ತತೆ. ಭಕ್ತರು ತನ್ನ ಬಳಿಗೆ ರಕ್ಷಣೆಗಾಗಿ ಬಂದ್ರೆ ಅವರನ್ನು ರಕ್ಷಿಸಲಿಕ್ಕಾಗಿ ಮಹಾ ಸಂಭ್ರಮ ನಿನಗೆ ಯಾವತ್ತೂ ಕೂಡ ಅಂತ ಆ ಭಗವಂತನ ಆ ಭಕ್ತ ರಕ್ಷಣೆ ಎಂಬ ಗುಣವನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಗೀತಾ 9ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಏನಿದೆಯಲ್ಲ, ಅಲ್ಲಿ ಅಧ್ಯಕ್ಷೋಧಿಪತಿ ಪ್ರೋಕ್ತಃ ಯದಕ್ಷಾಣ್ಯಸ್ಯ ಚೋಪರಿ ಅಂತ ಶಬ್ದ ನಿರ್ಣಯವನ್ನ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅಧ್ಯಕ್ಷ ಅಂದ್ರೆ ಏನು? ಅಸ್ಯ ಈ ಜಗತ್ತಿನ ಉಪರಿ ಮೇಲೆ, ಅಕ್ಷಾಣಿ ಈ ಭಗವಂತನ ಇಂದ್ರಿಯಗಳು ಇವೆ, ಆದ್ರಿಂದ ಅವನಿಗೆ ಅಧ್ಯಕ್ಷ ಅಂತ ಕರೀತಾರೆ. ಅಧಿ ಅಂದ್ರೆ ಮೇಲೆ ಅಂತ ಅರ್ಥ. ಅಧಿ ಅಕ್ಷಾಣಿ ಯಸ್ಯ ಸಹ ಅಧ್ಯಕ್ಷ, ಜಗತ್ತನ್ನ ಕಾಪಾಡುವುದಕ್ಕಾಗಿ ಅವನು ಕೃಪಾಕಟಾಕ್ಷವನ್ನು ಬೀರ್ತಾ ಇದ್ದಾನೆ, ಅಥವಾ ಜಗತ್ತಿನ ಸರ್ವೆ ಮಾಡ್ತಾ ಇದ್ದಾನೆ. ಸರ್ವೆ ಮಾಡುವುದು ಅಂದ್ರೆ ಸರ್ವೇಕ್ಷಣ ಮಾಡುವುದು, ಅದರ ಆಗು ಹೋಗುವ ಉತ್ಪತ್ತಿ ಸ್ಥಿತಿ ಸಂಹಾರ ಎಲ್ಲವನ್ನು ಕೂಡ ನೋಡ್ಕೋತಾ ಇದ್ದಾನೆ. ಅದನ್ನು ಮಾಡುವುದಕ್ಕಾಗಿ ಆ ಜಗತ್ತಿನ ಮೇಲೆ ಆತನ ಕಣ್ಣಿದೆ ಯಾವತ್ತೂ ಕೂಡ. ನಾವು ವ್ಯವಹಾರದಲ್ಲೂ ಹೇಳ್ತಿರ್ತೀವಿ, ಅದ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ತಾನೆ ಅಂತ ಹೀಗೆಲ್ಲ ಹೇಳ್ತಿರ್ತೇವೆ. ಕಣ್ಣಿಡುವುದು ಅಂದ್ರೆ ನೋಡ್ಕೊಳ್ಳುವುದು ಅಂತ ಅರ್ಥ. ಇಲ್ಲಿ ಅಕ್ಷಾಣಿ ಇಂದ್ರಿಯಾಣಿ, ಅಕ್ಷ ಅಂದ್ರೆ ಇಂದ್ರಿಯ, ಅಸ್ಯ ಲೋಕಸ್ಯ ಅಧಿ ಉಪರಿ ಇತ್ಯಯಮರ್ಥ. ಅಧಿ ಅಂದ್ರೆ ಉಪರಿ ಅಂತ ಅರ್ಥ, ಜಗತ್ತಿನ ಮೇಲೆ ಅವನ ಕಣ್ಣುಗಳಿವೆ ಅಂತ ಅರ್ಥ. ಇದು ಅಧ್ಯಕ್ಷ ಎಂಬ ಶಬ್ದಕ್ಕೆ ನಮಗೆ ಸಿಗುವಂಥ ಅರ್ಥ. ಇದೇ ಅರ್ಥವನ್ನೇ ಗೋಮತ್ ಎಂಬ ಶಬ್ದ ಬೃಹತಿ ಮಂತ್ರದಲ್ಲಿ ಹೇಳಿದೆ. ಗೋಮತ್ ಅಂದ್ರೆ ಏನು? ಗೋ ಅಂದ್ರೆ ಇಂದ್ರಿಯ, ಗೋಮಾನ್ ಅಂದ್ರೆ ಆ ಇಂದ್ರಿಯ ಉಳ್ಳವನು. ಇಂದ್ರಿಯಗಳನ್ನ, ಜಗತ್ತನ್ನ ಎಲ್ಲ ಇಂದ್ರಿಯಗಳನ್ನು, ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳನ್ನ, ಸಾವಿರಾರು ಕಣ್ಗಳನ್ನ, ಸಾವಿರಾರು ಕೈಗಳನ್ನ, ಕಾಲ್ಗಳನ್ನ, ಕಿವಿಗಳನ್ನ ಈ ಜಗತ್ತಿನ ಮೇಲಿಟ್ಟವನು, ಜಗತ್ತಿನ ಪ್ರತಿಯೊಬ್ಬ ಭಕ್ತನನ್ನು ಪಡೆಯುವುದಕ್ಕಾಗಿ ತನ್ನ ಸಾವಿರಾರು ಕಣ್ಗಳಿಂದ ಕೃಪಾ ಕಟಾಕ್ಷವನ್ನು ಬೀರ್ತಾ ಇರುವವನು, ಮತ್ತೆ ಆ ಜಗತ್ತಿನ ಸಂರಕ್ಷಣೆಗಾಗಿ ಅದರ ಸರ್ವೇಕ್ಷಣವನ್ನು ಕೂಡ ಮಾಡ್ತಾ ಇರುವವನು. ಇದು ಗೋಮತ್ ಎಂಬ ಶಬ್ದಕ್ಕೆ ಅರ್ಥ. ಅದಕ್ಕಾಗಿ ಗೋಮತ್ ಎಂಬ ಶಬ್ದ ಈ ಮಂತ್ರದಲ್ಲಿ ಏನಿದೆ ಅದು ಲೋಕಾಧ್ಯಕ್ಷ ಎಂಬ ನಾಮದ ಅರ್ಥವನ್ನು ಹೇಳಿದೆ. ಅಕ್ಷ ಅಂದ್ರೂ ಇಂದ್ರಿಯನೇ, ಗೋ ಅಂದ್ರೂ ಇಂದ್ರಿಯನೇ. ಹೀಗೆ ಅವೆರಡಕ್ಕೂ, ಆ ನಾಮಕ್ಕೂ ಮತ್ತು ಬೃಹತಿ ಮಂತ್ರಕ್ಕೂ ಸಂಬಂಧ ಇದೆ. ವೀರವತ್ ಅನ್ನೋದಕ್ಕೂ ಕೂಡ ಮಹಾವೀರನಂತೆ, ನೀನೊಬ್ಬ ಮಹಾಪರಾಕ್ರಮಿಯಂತೆ, ಅಂದ್ರೆ ನಿನ್ನ ಪರಾಕ್ರಮವನ್ನು ಪ್ರದರ್ಶಿಸಿ ನಮ್ಮನ್ನ ಕಾಪಾಡಬೇಕು ಅಂತ ಅರ್ಥ.
ಒಟ್ಟಾರೆ ಭಾವಾರ್ಥ ಏನಾಗ್ತದೆ? ಈ ಜಗತ್ತಿನೆಡೆ ಕೃಪಾ ಕಟಾಕ್ಷವನ್ನ ಅಥವಾ ಸರ್ವೇಕ್ಷಣವನ್ನ ಬೀರ್ತಾ ಇರುವಂತಹ ಭಗವಂತನೇ, ವೀರನಂತೆ ನೀನು ಈ ಜಗತ್ತನ್ನು ಪಾಲಿಸು. ನೀವೆಲ್ಲ ದೇವತೆಗಳು ನಮಗೆ ಎಲ್ಲ ಮಂಗಳಗಳನ್ನಿತ್ತು ಸಲಹಿರಿ. ನಮ್ಮನ್ನ ಪೂರ್ಣವಾಗಿ ರಕ್ಷಿಸುವಂತಹ ಭಗವಂತನೇ, ನಿನಗೆ ಉಗ್ರ ಅಂತ ಹೆಸರು. ಉಗ್ರ ಅಂದ್ರೆ ಪೂರ್ಣವಾಗಿ ರಕ್ಷಿಸುವವನು. ಈ ಭಕ್ತರು ಸಮನ್ವಿಗಳು, ಅಂದ್ರೆ ಜೀವನವನ್ನೇ ಒಂದು ಯಜ್ಞ ಅಂತ ಭಾವಿಸಿದವರು, ಚಾಂದೋಗ್ಯ ಉಪನಿಷತ್ತು ಹೇಳಿದಂತೆ. ಅಂಥ ನಿನ್ನ ಭಕ್ತರು ಬಂದಾಗ, ಅವರನ್ನ ನಿನಗೆ ಶರಣಾಗತರಾಗಿ ಬಂದಾಗ, ಅವರನ್ನ ಪಡೆಯುವುದಕ್ಕಾಗಿ ನಿನಗಾಗುವ ಸಂಭ್ರಮ ಹೇಳ್ತಿರೋದು ಮಹಾ ಸಂಭ್ರಮ ನಿನಗೆ. ಅವರನ್ನ ಯಾವತ್ತೂ ಕೂಡ ನೀನು ರಕ್ಷಿಸ್ತಿ. ಅವ್ರ ಮೇಲೆ ಒಂದು ಕಣ್ಣು ಇಟ್ಟೇ ಇದ್ದಿ, ಆದ್ರಿಂದ ನೀನು ಅವರನ್ನು ರಕ್ಷಿಸ್ತಾ ಇದ್ದಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಲೋಕಾಧ್ಯಕ್ಷ ಎಂಬ ವಿವರಣೆಯನ್ನು ಕೊಡುವಂತಹ ಬೇರೆ ಬೇರೆ ವ್ಯಾಖ್ಯಾನಗಳು, ನಾಮಗಳು, ಉಲ್ಲೇಖಗಳು ಎಲ್ಲಿವೆ ಅಂತ ನೋಡೋಣ. ಸರ್ವೇ ವಾಯಿತೆ ಲೋಕಾಶ್ಚ ಅಲೋಕಿನಶ್ಚ ಲೋಕಾಶ್ಚ ಅಲೋಕಿನಶ್ಚ ವಿಷ್ಣಾವೇವ ಓತಾಶ್ಚ ಪ್ರೋತಾಶ್ಚ ಭವಂತಿ ಅಂತ ನ್ಯಾಯ ವಿವರಣದಲ್ಲಿ ಈ ಜಗತ್ತಿನ ಎಲ್ಲಾ ಲೋಕಗಳು ಕೂಡ ಅವನಲ್ಲೇ ಇವೆ. ಆದ್ರಿಂದ ಆತ ಲೋಕಾಧ್ಯಕ್ಷ. ಲೋಕ ಅಂದ್ರೆ ಭೂರಾದಿ ಲೋಕಗಳು. ಆ ಭೂಹು ಭುವಃ ಸ್ವಹ ಇತ್ಯಾದಿ ಲೋಕಗಳಿಗೆ ಅವನು ಅಧಿಪತಿ ಅಂತ ಅರ್ಥ. ಯೋಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ ಅಂತ ಗೀತಾದಲ್ಲಿ ಬಂದಿದೆ. 3 ಲೋಕಗಳು ಒಳಗಿದ್ದು ಅವುಗಳನ್ನು ಕಾಪಾಡ್ತಾ ಇದ್ದಾನೆ. ಅಧ್ಯಕ್ಷೋಧಿಪತಿ ಪ್ರೋಕ್ತಃ ಯದಕ್ಷಾಣ್ಯಸ್ಯ ಚೋಪರಿ ಅಂತ ಗೀತಾ ತಾತ್ಪರ್ಯದಲ್ಲಿ 9ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಆಚಾರ್ಯನು ಹೇಳ್ತಾರೆ. ಅದಕ್ಕೆ ಜಯತೀರ್ಥರು ನ್ಯಾಯದೀಪಿಕಾ ಟೀಕಾದಲ್ಲಿ ಕೃಪಾ ಕಟಾಕ್ಷಾಣಿ ಕೃಪಾಪೂರ್ವ ಕಾಣಿ ಅಕ್ಷಾಣಿ ಯಸ್ಯ, ಕೃಪಾಪೂರ್ವಕವಾದ ತನ್ನ ಕಟಾಕ್ಷವನ್ನು ಜಗತ್ತಿನಡೆ ಬೀರ್ತಾ ಇರುವವನು ಅನ್ನೋ ಅರ್ಥವನ್ನ ಅಲ್ಲಿ ಜಯತೀರ್ಥರು ಕೂಡ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಆತ ಲೋಕಾಧ್ಯಕ್ಷ ಅಂದ್ರೆ ಜಗತ್ತಿನ ಕಡೆಗೆ ಕೃಪಾ ಕಟಾಕ್ಷವನ್ನು ಬೀರ್ತಾ ಇರುವವನು. ವಿಶೇಷತಃ ಎಲ್ಲ ಜನ ಏನಿದ್ದಾರೆ ಜ್ಞಾನಿಗಳು, ಅವರ ಕಡೆಗೆ ಕೃಪಾ ಕಟಾಕ್ಷವನ್ನು ಬೀರ್ತಾ ಇರುವವನು ಅಂತ ಅದರ ಅರ್ಥ. ಲೋಕ ಅಂತಂದ್ರೆ ಮುಕ್ತ ಸಾಧಕರೇನಿದ್ದಾರೆ ಅವರ ಆನಂದ. ಅದನ್ನ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಸಂಸಾರ ಲುಪ್ತಾನಾಂ ಮುಕ್ತಾನಾಂ ಕಾನಿ ಸುಖಾನಿ ಲೋಕಾಹ ರೋಚಮಾನಾನಿ ಕಾನಿ ಲೋಕಾಹ ನೀಳಂ ಸುಖಂ ಕೈತ್ಯುಕ್ತಃ ಕಂನಾಮ ಕ್ಷೀಯತೆ ಅತ್ರಯತ್ ಅಂತ. ಸಂಸಾರದಿಂದ ಯಾರು ಪಾರಾಗಿ ಮುಂದೆ ಹೋಗಿದ್ದಾರೆ ಅವರ ಅಂದ್ರೆ ಸುಖ, ಅದೇ ಲೋಕ. ಆ ಸುಖವನ್ನು ಅವರಿಗೆ ಕೊಟ್ಟವನೇ ಈ ಭಗವಂತ ಅಂತ ಅದರ ಅರ್ಥ. ಮುಕ್ತಾನಾಮಪಿ ಸರ್ವೇಷಾಂ ವಿಷ್ಣುರೇವ ನಿಯಾಮಕಃ ಪೂರ್ಣಾನಂದಸ್ಯ ತಸ್ಯೈವ ಮುಕ್ತಾಃ ವಿಪ್ಲುಟ್ ಸುಖಾತ್ಮಕಾಃ ಅಂತ ಒಂದು ಬೃಹದಾರಣ್ಯಕ ಭಾಷ್ಯದ ಪ್ರಸಂಗದಲ್ಲಿ ಒಂದು ಶ್ರುತಿಯನ್ನು ಕೂಡ ಆಚಾರ್ಯ ಉದ್ಧಾರ ಮಾಡ್ತಾರೆ. ಎಲ್ಲಾ ಮುಕ್ತರಿಗೂ ಅವನೇ ನಿಯಾಮಕ. ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತೆ. ಅವನ ಸುಖವನ್ನೇ ಎಲ್ಲಾ ಜೀವಿಗಳು ಕೂಡ ಅವಲಂಬಿಸಿಕೊಂಡಿದ್ದಾರೆ. ಮುಕ್ತಾಃ ಅಪಿ ಬ್ರಹ್ಮಾದಯಃ ತಸ್ಮಾದೇವ ಪರಮೇಶ್ವರಾತ್ ವಿಪ್ರುಡಾನಂದಮೇವ ಭಿಕ್ಷಂತಹ ವರ್ತಂತೆ. ಮುಕ್ತರಾದಂತಹ ಚತುರ್ಮುಖ ಮೊದಲಾದ ಎಲ್ಲಾ ದೇವತೆಗಳು ಕೂಡ ಇದೇ ಪರಮಾತ್ಮನ ಒಂದು ಆನಂದದ ಭಿಕ್ಷೆಯನ್ನ ಸ್ವೀಕಾರ ಮಾಡಿ ಬದುಕ್ತಾ ಇದ್ದಾರೆ. ಪ್ರತಿಬಿಂಬ ರೂಪ ವಿಪ್ರುಡಾಹ ತದಾನಂದಸ್ಯ ಚ ಅಖಿಲಾಹ ಮುಕ್ತಾಹ ಬ್ರಹ್ಮಾದಯೋಷ್ಣಂತೆ ತಾರತಮ್ಯೇನ ನಿತ್ಯತಾ. ಏಷ ಬ್ರಹ್ಮಲೋಕ ಸಂಭ್ರಾಳಿತೆ. ಈ ಲೋಕ ಅನ್ನೋದಕ್ಕೆ ಜ್ಞಾನಿಗಳು ಜ್ಞಾನ ಅಂತನೂ ಅರ್ಥವನ್ನು ವರ್ಣನೆ ಮಾಡಿದ್ದಾರೆ. ಬ್ರಹ್ಮಲೋಕ ಅಂತಂದ್ರೆ ಬೃಹತ್ ಜ್ಞಾನ ಬ್ರಹ್ಮಲೋಕ ಸದೈವ ಪುರುಷೋತ್ತಮಂ.
ಎಲ್ಲ ವಿಧವಾದಂತಹ ಜ್ಞಾನವು ನಮಗೆ ಬರುವುದು ಕೂಡ ಅವನಿಂದಲೇ. ಜ್ಞಾನಿಗಳಿಗೂ ಅವನೇ ಒಡೆಯ. ಭಗವಂತ ಗೃಹಸ್ಥನ ಅಂತರ್ಯಾಮಿಯಾಗಿದ್ದು ವೈಶ್ವದೇವಾದಿ ಹೋಮಗಳನ್ನು ಮಾಡ್ತಾನೆ, ಯಜ್ಞಗಳನ್ನು ಮಾಡ್ತಾನೆ, ಸ್ವಾಧ್ಯಾಯ ಮಾಡ್ತಾನೆ ಅನ್ನುವುದನ್ನ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಸಹ ಯಜ್ಜುಹೋತಿ ಯದ್ಯಜತೆ ತೇನ ಪಿತॄಣಾಂ ತೇನ ದೇವಾನಾಂ ಲೋಕಃ ಅಥ ಯದನುಬ್ರೂತೆ ತೇನ ಋಷೀಣಾಂ ಅಥ ಯತ್ ಪಿತೃಭ್ಯಃ ನಿಗೃಣಾತಿ ತತ್ ಪ್ರಜಾಮಿಚ್ಛತೆ ತೇನ ಪಿತॄಣಾಮಥ ಯನ್ ಮನುಷ್ಯಾನ್ ವಾಸಯತೆ ಯದೇಭ್ಯಃ ಅಶನಂ ದದಾತಿ ತೇನ ಮನುಷ್ಯಾಣಾಂ ಅಥ ಯತ್ ಪಶುಭ್ಯಃ ತೃಣೋದಕಂ ವಿಂದತಿ ತೇನ ಪಶೂನಾಂ ವಿದಸ್ಯ ಗೃಹೇಷು ಶ್ವಾಪದಾಃ ವಯಾಂಸಿ ಆ ಪಿಪೀಲಿಕಾಭ್ಯಃ ಉಪಜೀವಂತೆ ತೇನ ತೇಷಾಂ ಲೋಕಃ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ವೈಶ್ವದೇವಾದಿಕಾನ್ ಹೋಮಾನ್ ಯಜ್ಞಾಶ್ಚ ಕುರುತೆ ವಿಭುಃ ಸ ಲೋಕಃ ಸರ್ವಭೂತಾನಾಂ ಸರ್ವಜೀವೇಷು ಸಂಸ್ಥಿತಃ. ಎಲ್ಲಾ ಜೀವರಲ್ಲೂ ಕೂಡ ಈ ಭಗವಂತ ಇದ್ದಾನೆ. ಇದ್ದು ಅಲ್ಲಿ ಅನೇಕ ತರದ ಕರ್ಮಗಳನ್ನೆಲ್ಲ ಅವನೇ ಮಾಡ್ತಾ ಇದ್ದಾನೆ. ವೈಶ್ವದೇವ ಮಾಡುವವನು ಅವನು, ಹೋಮ ಮಾಡುವವನು ಅವನು, ಋಷಿಗಳಿಗೆ ಆಶ್ರಯ ಅವನು, ದೇವತೆಗಳಿಗೆ ಆಶ್ರಯ ಅವನು. ಗೃಹಸ್ಥಾಂತರ್ಗತೋ ವಿಷ್ಣು ದೇವಾನಾಂ ಆಶ್ರಯೋ ಭವೇತ್ ಯಜ್ಞೈರ್ ದೇವಾಶ್ರಯೋ ಭವೇತ್. ನಮ್ಮೊಳಗೆ ಗೃಹಸ್ಥರಾದಂತಹ ನಮ್ಮೊಳಗೆ ನಿಂತು ಯಜ್ಞವನ್ನು ಮಾಡಿಸ್ತಾನೆ. ಆ ಮೂಲಕ ದೇವತೆಗಳಿಗೆ ಆಹುತಿ ಕೊಡಿಸ್ತಾನೆ. ದೇವತೆಗಳಿಗೆ ಆ ರೀತಿಯಾಗಿ ಅವನ ಆಶ್ರಯನಾಗಿದ್ದಾನೆ. ಸ್ವಾಧ್ಯಾಯೇ ಋಷಿ ಸಂಸ್ಮೃತ್ಯ ಋಷೀನಾಂ ಆಶ್ರಯಶ್ಚ ಸಹ. ಸ್ವಾಧ್ಯಾಯದಲ್ಲಿ ನಾವು ನಿತ್ಯ ಋಷಿಗಳನ್ನು ಸ್ಮರಣೆ ಮಾಡ್ತೇವೆ. ನಮ್ಮೊಳಗೆ ನಿಂತು ಆ ಸ್ಮರಣೆಯನ್ನು ಮಾಡಿಸುವವನು ಅವನೇ. ಆದ್ರಿಂದ ಋಷಿಗಳಿಗೆ ಆಶ್ರಯನಾದವನು ಕೂಡ ಅವನೇ ಆಗಿದ್ದಾನೆ. ಸ್ವಾಧ್ಯಾಯಾತ್ ಶ್ರಾದ್ದಶ್ಚೈವ ಪಿತॄಣಾಂ ಅನ್ನದಾನತಃ ಮನುಷ್ಯಾದೇಹೇ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳ್ತಾರೆ. ನಮ್ಮೊಳಗೆ ನಿಂತು ಶ್ರಾದ್ದವನ್ನು ಮಾಡಿಸಿ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಡುವಂಥವನು, ಪಿತೃದೇವತೆಗಳಿಗೆ ತೃಪ್ತಿಯನ್ನು ಕೊಡುವಂಥವನು ಕೂಡ ಅವನೇ ಆಗಿದ್ದಾನೆ. ಅನ್ನದಾನತಃ, ಅನೇಕ ಕಡೆ ದೊಡ್ಡ ಪ್ರಮಾಣದಲ್ಲಿ ಅನ್ನದಾನ ನಡೆದಾಗ ಆ ಅನ್ನದಾನವನ್ನು ಮಾಡಿಸುವಂಥವನು ಕೂಡ ಅವನೇ ಆಗಿದ್ದಾನೆ. ಸುರಾಣಾಂಚ ನರಾಣಾಂಚ ಗತಿರೇಕೋ ಜನಾರ್ದನ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಎಲ್ಲ ದೇವತೆಗಳಿಗೂ ಮನುಷ್ಯರಿಗೂ ದೇವ ಋಷಿ ಪಿತೃಪ ಚಕ್ರವರ್ತಿಗಳಿಗೆಲ್ಲರಿಗೂ ಕೂಡ ಅವನೇ ಆಶ್ರಯನಾಗಿದ್ದಾನೆ. ಲೋಕಾಧ್ಯಕ್ಷ ಅನ್ನುವ ಶಬ್ದಕ್ಕೆ ಲಕ್ಷಾಲಂಕಾರ ಯಾವುದೇ ಅರ್ಥವನ್ನ ವರ್ಣನೆ ಮಾಡಿಲ್ಲ. ಸಾಯಣ ಶಂಕರಾಚಾರ್ಯ ಭಾಷ್ಯದಲ್ಲಿ ಎಲ್ಲ ಲೋಕಗಳನ್ನು ಕೂಡ ಪ್ರಧಾನವಾಗಿ ನೋಡ್ತಾ ಇರುವವನು ಅಂತ ಅರ್ಥವನ್ನು ಹೇಳಿದ್ದಾರೆ. ಪರಾಶರ ಭಟ್ಟರು ಹೀಗೆ ಅರ್ಥಗಳನ್ನು ಹೇಳ್ತಾರೆ. ಯಾರು ಧರ್ಮವನ್ನು ಆಚರಣೆ ಮಾಡುವಂಥ ಜನ ಇದ್ದಾರೆ ಅವರಿಗೆ ಫಲವನ್ನು ಕೊಡುವಂಥವನು ಅವರ ಸ್ವಾಮಿ ಅನಿರುದ್ಧ ರೂಪಿಯಾದ ಭಗವಂತ ಅಂತ ಪರಾಶರ ಭಟ್ಟರ ವ್ಯಾಖ್ಯಾನ ಇದೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದ ಪ್ರಕಾರ ಲೋಕಾಧ್ಯಕ್ಷ ಅಂದರೆ ಲೋಕ ಎಂಬ ಶಬ್ದಕ್ಕೆ ಜ್ಞಾನ, ಬೆಳಕು ಅಂತನೂ ಅರ್ಥ ಇದೆ. ಪ್ರಕಾಶ ರೂಪತ್ವಾತ್ ಲೋಕಃ ಅಧ್ಯಕ್ಷ ಅಧಿಪತಿ. ಅವನೇ ಬೆಳಕಿನ ರೂಪ, ಅಲೌಕಿಕವಾದ ಬೆಳಕವನು, ಅಲೌಕಿಕವಾದ ಜ್ಞಾನ ಸ್ವರೂಪನೂ ಹೌದು, ಜಗತ್ತಿನ ಒಡೆಯನೂ ಹೌದು. ಲೋಕಾನಾಂ ಲೋಕಾಧಿ ನವಿದ್ಯತೆ ಕ್ಷಮ್ಯಸ್ಯ ಸಹ ಅಕ್ಷಃ. ಯಾರಿಗೆ ನಾಶ ಇಲ್ವೋ ಅವನು ಅಕ್ಷ. ಲೋಕಸ್ಯ ಅಧಿ, ಈ ಜಗತ್ತಿನ ಅಧಿಪತಿ ಅವನು, ಜಗತ್ತಿನ ಅಧಿಪತಿಯೂ ಆಗಿದ್ದಾನೆ, ಮತ್ತೆ ನಾಶವಿಲ್ಲದವನು ಕೂಡ ಆಗಿದ್ದಾನೆ. ಆದ್ರಿಂದ ಅವನನ್ನು ಲೋಕಾಧ್ಯಕ್ಷ ಅಂತ ವರ್ಣನೆ ಮಾಡಬೇಕು. ಇದಿಷ್ಟು ಸತ್ಯಸಂಧ ಸ್ವಾಮಿಗಳು ಹೇಳುವಂತಹ ಅರ್ಥ. ಇಲ್ಲಿವರೆಗೆ ಈ ಲೋಕಾಧ್ಯಕ್ಷ ಅನ್ನೋ ಶಬ್ದದ ಒಂದು ಅರ್ಥವನ್ನು ಕೇಳಿದ್ವಿ. ನಾವಿರುವಂತಹ ಭೂಲೋಕ, ಮೇಲೆ ಅಂತರಿಕ್ಷ, ಸ್ವರ್ಲೋಕ, ಈ ಎಲ್ಲ ಲೋಕಗಳಿಗೂ ಅವನ ಅಧಿಪತಿ ಅಂತ ಅನ್ನೋದು ಒಂದರ್ಥ. ನಮಗೆ
ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವಂಥವನು. ಲೋಕ ಅಂದ್ರೆ ಬೆಳಕು, ಜ್ಞಾನದ ಬೆಳಕು ಹೌದು, ಅದನ್ನು ಕೊಡುವಂಥವನು. ಆದ್ರಿಂದ ಆತ ಲೋಕಾಧ್ಯಕ್ಷ. ಹೀಗೆ ನಮ್ಮನ್ನು ಜ್ಞಾನವನ್ನು ಕೊಟ್ಟು ಮುಕ್ತಿಗೆ ಏರಿಸ್ತಾನೆ. ಆ ಮುಕ್ತಿಯಲ್ಲಿ ಲೋಕವನ್ನ ಅಂದ್ರೆ ಮುಕ್ತಿಯ ಸುಖವನ್ನು ನಮಗೆ ಕೊಡ್ತಾನೆ. ಆದ್ರಿಂದ ಕೂಡ ಆತ ಲೋಕಾಧ್ಯಕ್ಷ. ಹೀಗೆ ಸಂಸಾರದ ಪರಿಹಾರೋಪಾಯ ಮತ್ತು ಮುಕ್ತಿ, ಈ ಮೂರು ಹಂತಗಳನ್ನು ವರ್ಣನೆ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಶಬ್ದ ಅದು ಲೋಕಾಧ್ಯಕ್ಷ ಅನ್ನುವಂತಹ ಶಬ್ದ. ಮತ್ತೆ ಲೋಕಾಧ್ಯಕ್ಷ ಎಂಬ ಶಬ್ದದಿಂದ ಅಧ್ಯಕ್ಷ ಅಂದ್ರೆ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿಟ್ಟವನು ಅಂತ ಅನ್ನೋದನ್ನು ನಾವು ನೋಡಿದ್ದೇವೆ. ಇಂದ್ರಿಯಗಳನ್ನ ಈ ಜಗತ್ತಿನ ಮೇಲೆ ಇರಿಸಿದವನು ಅಂತ. ಸಾವಿರಾರು ಕಣ್ಗಳು, ಸಾವಿರಾರು ಕಿವಿಗಳು, ಕೈಗಳು, ಕಾಲುಗಳು, ಇವುಗಳೆಲ್ಲವನ್ನೂ ಕೂಡ ಜಗತ್ತಿನಾದ್ಯಂತ, ಈ ವಿಶ್ವದಾದ್ಯಂತ ಹರಡಿ ಅವನು ಎಲ್ಲರ ಮೇಲೆ ಕೃಪಾ ಕಟಾಕ್ಷ ಬೀರ್ತಿದ್ದಾನೆ. ಮತ್ತೆ ಆ ಎಲ್ಲರ ಉತ್ಪತ್ತಿ, ಸ್ಥಿತಿ, ಸಂಹಾರ ಮೊದಲಾದವುಗಳನ್ನ ಅವನು ನೋಡ್ಕೊಳ್ತಾ ಇದ್ದಾನೆ. ಆ ದೃಷ್ಟಿಯಿಂದ ಕೂಡ ಆತ ಲೋಕಾಧ್ಯಕ್ಷ. ಆ ಲೋಕಾಧ್ಯಕ್ಷ ಎಂಬ ಶಬ್ದದಿಂದ ಏನು ಅರ್ಥ ತಿಳಿದಿತ್ತೋ ಅದನ್ನೇ ಗೋಮತ್ ಎಂಬ ಶಬ್ದನೂ ಕೂಡ ವರ್ಣನೆ ಮಾಡಿತ್ತು. ಅದನ್ನು ನಾವು ನೋಡಿದ್ದೇವೆ. ಹೀಗೆ ಭಗವಂತ ನಮಗೆ ರಕ್ಷಕನಾಗಿದ್ದಾನೆ, ಅವನ ಕೃಪಾ ಕಟಾಕ್ಷ ಯಾವತ್ತೂ ಕೂಡ ನಮ್ಮ ಮೇಲಿದೆ ಅನ್ನುವುದನ್ನೆಲ್ಲ ನಮಗೆ ಅನುಸಂಧಾನ ಮಾಡಲಿಕ್ಕೆ ತಿಳಿಸುವಂತಹ ಒಂದು ವಿಶಿಷ್ಟವಾದ ಶಬ್ದ ಇದು ಲೋಕಾಧ್ಯಕ್ಷ ಅಂತ ಹೇಳಿ. ಅದರ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.